ಅಂತ ಕೃತಿ ಇವತ್ತು ಬಿಡುಗಡೆಯಾಗಿದೆ. ಎರಡೂ ಕೃತಿಗೆ ಕಾರಣಕರ್ತರು ತಿಮ್ಮಯ್ಯ ಅವರು ಪಂಪನ ಅಭಿಮಾನಿಗಳು. ತಿಮ್ಮಯ್ಯ ಅವರು ಇದು ಎರಡೇ ಬುಕ್ಕಲ್ಲ, ಹಲವಾರು ಪುಸ್ತಕಗಳಿಗೆ ಧನ ಸಹಾಯ ಕೊಟ್ಟು ಕರ್ನಾಟಕದಲ್ಲಿ ಸಾಹಿತ್ಯ ಬೆಳವಣಿಗೆಗೆ ಪೂರಕವಾಗಿರುವಂಥವ್ರು ತಿಮ್ಮಯ್ಯ ಅವರು. ಇವರು ತಮ್ಮ ಪ್ರಕಾಶನದಲ್ಲಿ ಹಲವಾರು ಕೃತಿಗಳನ್ನ ಈಗಾಗಲೇ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಇನ್ನು ಮುಂದೆನೂ ಕೊಡ್ತಾ ಇದ್ದಾರೆ. ಪಂಪನ ಬಗ್ಗೆ ಸಂಶೋಧನೆಯನ್ನು ಮಾಡೋದಕ್ಕೆ ಧನ ಸಹಾಯ ಆಗಲಿ, ಇನ್ನೊಂದು ಕಾರ್ಯಕ್ರಮ ಆಗಲಿ ಈಗಾಗಲೇ ಆಯೋಜನೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದಾರೆ. ಒಟ್ಟಾರೆ ತಿಮ್ಮಯ್ಯ ಅವರು ಕನ್ನಡ ಸಾಹಿತ್ಯಾಸಕ್ತರು, ಸಾಹಿತ್ಯ ಪೋಷಕರು. ಅವರಿಂದ ಕನ್ನಡ ಸಾಹಿತ್ಯ ಬೆಳೀತಾ ಇದೆ ಅನ್ನೋ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಇದು ಅಧ್ಯಕ್ಷರಾಗಿ ತಿಮ್ಮಯ್ಯನವರು ಕನ್ನಡವನ್ನು ಬೆಳೆಸೋದ್ರಲ್ಲಿ ಉಳಿಸೋದ್ರಲ್ಲಿ ಅವರ ಒಂದು ದೃಢ ನಿಶ್ಚಯ ಇವತ್ತು ಎಲ್ಲರೂ ಕೂಡ ಕಾಣ್ಬೋದು ಅಂತ ನಾನು ಹೇಳೋಕ್ಕೆ ಇವೆಲ್ಲ ಕೇಳಿದರೆ ಆದಿಕವಿ ಪಂಪ ಇಡೀ ವಿಶ್ವದಲ್ಲೇ ಮಾದರಿಯಾದಂಥ ಒಬ್ಬ ಕವಿ. ಏಕೆಂದರೆ ಅವನು ಬರೆದಿರುವಂಥ ಎರಡು ಕಾವ್ಯ, ಒಂದು ಆದಿಪುರಾಣ ಮತ್ತು ಒಂದು ವಿಕ್ರಮಾರ್ಜುನ ವಿಜಯ ಇದೆಯಲ್ಲ, ಅದು ತುಂಬ ಅವನು ಬರೆದದ್ದು 10ನೇ ಶತಮಾನದಲ್ಲಿ, 21ನೇ ಶತಮಾನ ಕೂಡ ಪ್ರಸ್ತುತ. ಮತ್ತು ಈ ಭೂಮಿ ಇರೋವರೆಗೂ ಅವನ ಎರಡು ಕಾವ್ಯನೂ ಪ್ರಸ್ತುತವಾಗಿರುತ್ತೆ. ಮತ್ತು ಇಷ್ಟೊತ್ತರೂ ನೀವು ಕೇಳಿದಂಗೆ ಅವನು ಇಡೀ ಪ್ರಪಂಚದಲ್ಲಿ ಯಾರು ಹೇಳ್ದಿರುವಂಥ ಕಾಲದಲ್ಲಿ ಮನುಷ್ಯ ಜಾತಿ ತಾನೊಂದೇ ಅವಲಂಬ ಅಂತ ಹೇಳುತ್ತೆ ಅದು. ಮತ್ತು ಇವತ್ತು ರಾಜಕೀಯಕ್ಕೆ ಬೇಕಾಗಿರುವಂಥದ್ದು ಇವತ್ತು ಏನು ಅನ್ಯಾಯ ನಡೀತಿದೆಯೋ ಅದನ್ನು 10ನೇ ಶತಮಾನದಲ್ಲಿ ಹೇಳಿದ್ದಾರೆ ಅಂದರೆ ಆ ಕಾವ್ಯಕ್ಕೆ ಸತ್ವ ಅಷ್ಟೊಂದಿದೆ. ಹಾಗಾಗಿ ಆದಿಕವಿನ ನಾವು ಮಾಡಬೇಕು, ನಮ್ಮ ಜನಕ್ಕೆ ತೋರಿಸ್ಬೇಕು ಅಂಥೇಳಿ ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಮತ್ತು ನಮ್ಮ ಒಕ್ಕೂಟದ ಸದಸ್ಯರಿಂದ ಮತ್ತು ಪದಾಧಿಕಾರಿಗಳಿಂದ ಇದನ್ನು ಮನೆಗೆ ತಲುಪಿಸಿ ಮತ್ತು ಸಂಶೋಧನೆ ಮಾಡುವಂಥದ್ದು. ಇದು ಕನ್ನಡ ಇವತ್ತು ನಮ್ಮ ಮೇಷ್ಟ್ರು ಇವತ್ತು ಚೆನ್ನಾಗಿ ಮಾತಾಡಿದ್ರು. ಕನ್ನಡ ನಮ್ಮಿಂದ ಅಲ್ಲ, ಕನ್ನಡ ಅನ್ಯಾಯ ಆಗ್ತದ್ದು ಕನ್ನಡ ಪಂಡಿತರಿಂದ ಅಂತ. ಹಾಗಾಗಿ ಕನ್ನಡ ಬೆಳೆಸೋದಕ್ಕೆ ಮತ್ತು ಮಾಡೋದಕ್ಕೆ ಅನುಕೂಲವಾಗಿ ನಮ್ಮ ರಾಜ್ಯ ಸ್ವಲ್ಪ ಮಾತಾಡ್ತೀನಿ. ಕೇಳ್ಕೊತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಮಿಯವರು ಪ್ರಸಿದ್ಧ ನಾಟಕಕಾರರು. ಅದಾದ ನಂತರ ಸಮಾರೋಪ ಸಮಾರಂಭ. ಈಗ ವಂದನಾರ್ಪಣೆ ಶ್ರೀ ಹೇಮಂತ್ ಕುಮಾರ್ ಜಿ ಅವರಿಂದ. ಹಳಗನ್ನಡ ಅಂತ ಕರೀತಾರೆ. ಕನ್ನಡ ಯಾವ ಕಾಲಕ್ಕೂ ಹೊಸಗನ್ನಡವೇನೆ. ನಮ್ಮ ಕಾಲಕ್ಕೆ ನಿಂತ್ಕೊಂಡು ನೋಡ್ತಾ ಹಳಗನ್ನಡ ನಡುಗನ್ನಡ ಅನ್ನೋದು ದೊಡ್ಡ ಭ್ರಮೆ. ಪಂಪ ಹೊಸಗನ್ನಡದ ಕವಿ, ಅಷ್ಟೊಂದು ಸತಿ ಹೊಸದು ಅಂತ ಹೇಳ್ತಾರಲ್ಲ, ಇನ್ನೇನು ಬೇಕು ನನಗೆ ಈಗ ಕಾಣ್ತಾ ಇಲ್ಲ. ಇದ್ರೂ ಕೂಡ ಅವ್ರನ್ನ ತಯಾರು ಮಾಡುವಂಥ ಕಾಲೇಜಿನ ಸಿಲೆಬಸ್ ಇಲ್ಲ. ಹಳಗನ್ನಡ ಓದೋದು ಕಷ್ಟ ಅಂತ ಬಿಟ್ಟು ಹಾಕ್ತಾರೆ. ಅವನು ಪಂಪ ಭಾರತನೇ ಇಟ್ಕೊಂಡು ಪಚ್ಚಿಯ ನೆಲೆಗಟ್ಟು ಅಂತ ಒಂದು ಪ್ರಬಂಧ ಸಂಕಲನ ಮಾಡಿದ್ದಾನೆ. ಅಕಾಡೆಮಿ ಪ್ರೈಸ್ ಬಂತು. ಅವನು ಇತ್ತೀಚೆಗೆ ನಾನು ನೋಡಿದ ಇನ್ನೊಬ್ಬ ಯಂಗ್ ಕ್ರಿಟಿಕ್ ಪಂಪನ ಅತ್ಯುತ್ತಮ ಮೇಷ್ಟ್ರುಗಳು ನೋಡಿದ್ದೀನಿ. ಹಾಗೆ ದುರಂತ ಅಂದರೆ ಈ ಕಾಲದಲ್ಲಿ ನನ್ನ ಕಣ್ಣಿಗೆ